ಕೊಲ್ಲಿ ಯುದ್ಧ ನಡೀತಾ ಇದೆ. ಗ್ಯಾಸ್ ಸಿಗದೆ ಎಲ್ಲರೂ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮನೆ ಬಳಕೆಯ ಗ್ಯಾಸ್ ಸಿಗದೆ ಕಿಚನ್ ಕಂಗಾಲಾದ್ರೆ, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿವೆ. ಇದರ ಜೊತೆಗೆ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದು, ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಆಟೋ ನಿಂತಿದ್ರಿಂದ ಆಟೋ ಚಾಲಕರ ಬದುಕು ಕೂಡ ನಿಲ್ಲೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜೀವನ ಸಾಗಿಸೋಕೆ ಕಷ್ಟ ಅಂತ ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ತುಂಬ ತ್ರಾಸ ಇದೆ. ಕಸ್ಟಮರ್ ಕೇಳಿದ್ರು ಏನೂ ಹೇಳಕ್ಕಿಲ್ಲ. ಕಸ್ಟಮರ್ ನಾವೇನೋ ಒಂದು ಪೇಷೆಂಟ್ ಇರ್ತದೆ, ಈಗೇನೋ ಒಂದು ಪೇಷೆಂಟ್ ಹೋಗಿ ಬಂದು ನಿಲ್ಲಲ್ಲ ಗಾಡಿ. ಎಲ್ಲಿ ತಗ ಹೋಗ್ತದೆ ಅಲ್ಲಿ ತಗ ನಡೀಪ ತೊಗೊಂಡು ಬಂದಿಲ್ಲ. 60 ರೂಪಾಯಿ ಇರೋದು 105 ರೂಪಾಯಿ ಮಾಡ್ತಾವ್ರೆ. ಜೀವನನೇ ಮಾಡೋಕ್ಕಾಯ್ತಲ್ಲ, ಹಿಂಸೆ ಆಗ್ಬಿಟ್ಟೈತಿ. ಏನು ಈ ಗ್ಯಾಸ್, ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? ಟೈಟ್ ಐತೆ ನಮ್ಮ ಪರಿಸ್ಥಿತಿ. ಮನೆಯದು ಫೈನಾನ್ಸ್ ಐತಿ, ಗಾಡಿ ಮೇಲೆ ಕಂತೈತಿ. ನಮ್ಮ ಜೀವ ಹೆಂಗೆ ನಡಿಬೇಕಾ ಏನಿಲ್ಲ. 2 ರಾತ್ ಬಂದು ಇಷ್ಟೊತ್ತು ನಿಂತು ಇವಾಗ ಬಂದು ತೆಗ್ದಿದ್ದಾರೆ. ಇದ್ರು ಇವಾಗ ಗ್ಯಾಸ್ ಹಾಕೋರು ಬಿಸ್ನೆಸ್ ಎಲ್ಲ ಹೊಂಟೈತಲ್ಲ. ಮಕ್ಕಳು ಎಕ್ಸಾಮ್ ಬರ್ತಾ ಇದೆ, ಫೀಸ್ ಕಟ್ಟಬೇಕು, ಜಾಸ್ತಿ ತೊಂದರೆಯಲ್ಲಿ ಇದ್ದೀನಿ ಸರ್. ಏನು ಹೊಡ್ಕರ್ ಆಗ್ತಾ, ಏನು ಮಾಡೋದಾಗ ಅರ್ಥ ಆಗ್ತಾ ಇಲ್ಲ ಅಂತ. ಇವರೆಲ್ಲ 4 ದಿವಸದಿಂದ ನಿಂತಿದ್ದಾರೆ. ನಾವು 3 ದಿವಸದಿಂದ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ಹಾಗೇ ನಿಲ್ಲಿಸ್ಬಿಟ್ಟಿದ್ದೀವಿ. ಏನು ತೊಗೊಂಡು ಹೋಗೋದಕ್ಕೂ ಆಗಲ್ಲ. ಯಾರನ್ನ ತಳ್ಕೊಂಡೋಗಿ ಟ್ರೋ ಮಾಡಿದ್ರೆ ಮಾತ್ರನೇ ಆಗುತ್ತೆ. ನಾವೇನು ದುಡ್ಕೊಂಡು ಹೋಗ್ತೀವಿ, ಮನೆಗೆ ಕೊಟ್ರೆ ಅವರು ಒಂದು ಬೇಯಿಸಿ ಹಾಕ್ತಾರೆ, ನಾವು ತಿಂದು ಹಾಕಬೇಕು. ನಾವೇನು ತಗೊಂಡೋಗಿ ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಅವರು ಉಪವಾಸ, ನಾವು ಉಪವಾಸ. ಊರು ಬಿಟ್ಟು ಹೋಗಬೇಕು, ಇಲ್ಲ ಅಂದರೆ ಹಸು ಮೇಯಿಸಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಇದು ಆಟೋ ಚಾಲಕನೊಬ್ಬನ ಕಥೆ. ಬರೀ ಕಥೆಯಲ್ಲ, ಕಣ್ಣೀರ ಕಥೆ. ಗ್ಯಾಸ್ ಸಿಲಿಂಡರ್ ಸೃಷ್ಟಿಸಿರೋ ದುರಂತದ ಕಥೆ. ಈ ದುರಂತದ ಕಥೆ ಕೇವಲ ಒಬ್ಬ ಆಟೋ ಚಾಲಕನ ಕಥೆ ಅಲ್ಲ, ಬಹುತೇಕ ಆಟೋ ಚಾಲಕರದ್ದು ಇದೇ ಕಥೆ, ಇದೇ ವ್ಯಥೆ. ಹೌದು, ಆಟೋಗಳು ಸಾಲು ಸಾಲು ನಿಂತ್ಕೊಂಡಿದೆ. ಗ್ಯಾಸ್ ಸಿಗದೆ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕಾದ್ಕೊಂಡಿವೆ. ಗ್ಯಾಸ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಕಾಯಲೇಬೇಕು. ಹಗಲು ರಾತ್ರಿ ಅನ್ನದೇ ವೆಯ್ಟ್ ಮಾಡಲೇಬೇಕು. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಇನ್ನೂ ಗಂಟೆಗಟ್ಟಲೆ ವೆಯ್ಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ಬೇರೆ ಸ್ಟೇಷನ್ ಕಡೆಗೆ ಮುಖ ಮಾಡಬೇಕು. ಬೇರೆ ಸ್ಟೇಷನ್ಗಳಲ್ಲೂ ಆಟೋ ಗ್ಯಾಸ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆದ್ರೆ ಇದು ಬಿಟ್ಟು ಆಟೋ ಚಾಲಕರಿಗೆ ಬೇರೆ ಆಯ್ಕೆನೇ ಇಲ್ಲ. ಆಟೋ ಚಾಲಕರು ಗ್ಯಾಸ್ಗಾಗಿ ನಡೆಸ್ತಾ ಇರೋದು ಪರದಾಟ, ಅಲೆದಾಟ, ದೊಡ್ಡ ಹೋರಾಟ. ಪರದಾಟ, ಅಲೆದಾಟ, ಗ್ಯಾಸ್ಗಾಗಿ ಆಟೋ ಚಾಲಕರ ಹೋರಾಟ. ಗ್ಯಾಸ್ ಸಿಕ್ತಿಲ್ಲ, ಬದುಕು ನಡೀತಿಲ್ಲ, ಆಟೋ ಚಾಲಕರ ಬದುಕೇ ಕಷ್ಟ. ಗ್ಯಾಸ್ಗಾಗಿ ಆಟೋಗಳ ಕ್ಯೂ, ಸಮಸ್ಯೆಗೆ ಪರಿಹಾರ ಯಾವಾಗ? ಹೌದು, ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತ್ಕೊಂಡಿವೆ. ಗ್ಯಾಸ್ ಸಿಗದೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಹಗಲಿಡೀ ಬಂಕ್ಗಳ ಮುಂದೆ ಕಾದು ಕುಳಿತು ಕಣ್ಣೀರಿಡುತ್ತಿದ್ದಾರೆ. ಕಣ್ಣೀರಿಟ್ರೆ ಆಟೋ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಖಂಡಿತ ಇಲ್ಲ. ಆಟೋ ಗ್ಯಾಸ್ ಕೊರತೆ ವಿಕೋಪಕ್ಕೆ ಹೋಗಿದೆ. ಆಟೋ ನಡೆದಿಲ್ಲ ಅಂದ್ರೆ ಮನೆ ನಡೆಯೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರಿದ್ದು, ಮನೆಗೂ ಹೋಗೋದಕ್ಕಾಗದೆ ಆಟೋವನ್ನ ನಡೆಸೋದಕ್ಕೂ ಆಗದೆ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಆಟೋದ ಜೊತೆಯಲ್ಲೇ ನಿಲ್ತಿದೆ ಆಟೋ ಚಾಲಕರ ಜೀವನ. ಬಹುತೇಕ ಮನೆಗಳಲ್ಲಿ ಆಟೋ ನಿಲ್ತು ಅಂದ್ರೆ ಕುಟುಂಬವೇ ನಿಂತೋಗುತ್ತೆ. ಕುಟುಂಬಕ್ಕೆ ಆಧಾರವಾಗಿದ್ದ ಆಟೋ ತನ್ನ ಕೆಲಸ ನಿಲ್ಲಿಸ್ತು ಅಂದ್ರೆ ಕುಟುಂಬದ ಆರ್ಥಿಕ ಸ್ಥಿತಿಯೇ ತಲೆ ಕೆಳಗಾಗುತ್ತೆ. ಈಗ ಗ್ಯಾಸ್ ಎಫೆಕ್ಟ್ಗೆ ಇದೇ ಪರಿಣಾಮ ಉಂಟಾಗುತ್ತೆ. ಆಟೋಗಳು ನಿಂತಲ್ಲೇ ನಿಂತಿವೆ. ಆಟೋಗಳ ಜೊತೆಗೆ ಆಟೋ ಚಾಲಕರ ಬದುಕೇ ನಿಂತೋಗಿದೆ. ದಿನಾಲು ಒಂದಷ್ಟು ಸಂಪಾದನೆ ಮಾಡಿಕೊಂಡು ಅದೇ ಹಣದಲ್ಲಿ ಸಂಸಾರ ನಡೆಸುತ್ತಿದ್ದ ಆಟೋ ಚಾಲಕರು ಸಂಪಾದನೆ ಇಲ್ಲದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಜೀವನ ಕಷ್ಟವಾಗ್ತಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ ಒಳಗೆ. ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂತಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ, ಹಿಂಸೆ ಆಗ್ಬಿಟ್ಟೈತಿ. ಏನು ಈ ಗ್ಯಾಸ್, ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೋ ಹಾಕಲ್ವ ಅದೋ ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ. ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ಫೋನ್ ಪೇ ಮಾಡಿಸ್ಕೊತ ಇಲ್ಲ, ಮನೆಯಿಂದ ಮಾಡೋದು. 80 ರೂಪಾಯಿ ಐತೆ ಅಷ್ಟೇ.
ನಾನು ಹಾಕ್ಸ್ತೀನಿ ಬಾಪ, ತಗೋ 35 ತಗೋ ಹಾಕ್ತೀನಿ. ಅಲ್ಲಿ ಬೇಡ, 1 ಲೀಟರ್ ಹಾಕ್ಸ್ಕೊತೀನಿ. ಒಂದ್ ಲೀಟರ್ ಹಾಕ್ಸು ಬಾ, ಅವ್ರಿಗೆ. ರಾಜ್ಯ ಸರ್ಕಾರ ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು. ನೋಡಿದ್ರಲ್ಲ ಇವರ ಸ್ಥಿತಿ, ಇವರ ಪರಿಸ್ಥಿತಿಯನ್ನ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ಇವರು ಹಾಕ್ತಿರೋ ಕಣ್ಣೀರು ಒಂದೊಂದು ಕಥೆಯನ್ನ ಹೇಳುತ್ತೆ. ಅಂದಹಾಗೆ ಇವರು ರೇಸ್ ಕೋರ್ಸ್ ರಸ್ತೆಯಿಂದ ಆಟೋ ತಳ್ಕೊಂಡು ಬಂದಿದ್ದೇನೆ ಅಂತಿದ್ದಾರೆ. ಕೇವಲ 80 ರೂಪಾಯಿ ಕ್ಯಾಶ್ ಇದೆ, ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಹಾಕಿಸ್ಕೋಬೇಕು. ಸರ್ಕಾರ ಗ್ಯಾಸ್ ಕೊಡೋಕ್ಕಾಗ್ತಿಲ್ಲ, ಸುಮ್ಮನೆ ಸೀಮೆ ಹಸು ಕೊಡ್ಸೋಕ್ ಹೇಳಿ ಊರಿಗೆ ಹೋಗಿ ಹಸು ಮೇಯಿಸ್ಕೊಂಡು ಜೀವನ ನಡೆಸ್ತೀವಿ ಅಂತಿದ್ದಾರೆ. ಈ ಮಾತುಗಳು ಇವರೊಬ್ಬರ ಮಾತುಗಳಲ್ಲ, ಬಹುತೇಕ ಆಟೋ ಚಾಲಕರ ಮನದಾಳದ ಮಾತು. ಕಲಬುರಗಿಯಲ್ಲೂ ಇದೇ ರೀತಿ ಮತ್ತೊಬ್ಬ ಆಟೋ ಚಾಲಕ ಕಣ್ಣೀರು ಹಾಕಿದ್ದಾನೆ. ಬಹುತೇಕ ಎಲ್ಲಾ ಬಂಕ್ಗಳು ಕ್ಲೋಸ್ ಆಗಿವೆ, ಕುಟುಂಬ ನಡೆಸೋದು ಕಷ್ಟ ಆಗ್ತಿದೆ ಅಂತಿದ್ದಾನೆ. ನಮ್ಗೆ ಆಟೋ ನಡೆಸ್ತೇವೆ ಅಂದ್ರೆ ನಮ್ಗೆ ಏನೂ ಸವಲತ್ತಿಲ್ಲ, ಇಲ್ಲಿ ಗ್ಯಾಸ್ ಎಲ್ಲ ಬಂದ್ ಆಗಿಬಿಟ್ಟಿದೆ. ನಾವು ಹೆಂಗೆ ಮಾಡ್ಕೊತಿರ್ಬೇಕು ಜೀವನದಾಗ? ತುಂಬ ತ್ರಾಸಿದೆ. ಕಸ್ಟಮರ್ ಕೇಳಿದ್ರು ಏನೂ ಹೇಳಕ್ಕಿಲ್ಲ. ಕಸ್ಟಮರ್ ನಾವೇನೋ ಒಂದು ಪೇಷೆಂಟ್ ಇರ್ತದೆ, ಈಗೇನೋ ಒಂದು ಪೇಷೆಂಟ್ ತೊಗೊಂಡು ಬಂದಿದ್ದು ನಿಲ್ಲದ ಗಾಡಿ ಎಲ್ಲಿ ತಕ ಹೋಗ್ತದೆ ಅಲ್ಲಿ ತಕ ನಡೀಪ ತೊಗೊಂಡು ಬಂದೀನಿ ಸರ್. ಹಿಂಗೆ ಅದ್ರ ರಾಜಕೀಯದವ್ರು ಏನು ಮಾಡತ್ತಾರ, ಇದು ಏನು ಅವ್ರು ಏನು ಮಾಡತ್ತಾರ ನಮಗೊಂದು ಅರ್ಥ ಆಗಲ್ಲ ಯಾರ. ಭಾಳ ಪರೇಶಾನ್ ಬಂದ ಸರ್. ಇದಕ್ಕೆ ಏನು ಸರ್ಕಾರ ಏನು ಮಾಡ್ತದ, ಏನು ಕೊಡ್ತದ? ನಮ್ಮ ಮೀಡಿಯಾ ಸಾಬ್ರು ಏನಂತಾರೆ, ನಿಮ್ಮ ಮೇಲೆ ಡಿಪೆಂಡ್ ನಾವು. ಈಗ ಗ್ಯಾಸ್ ಸರ್ ಪಾಪ ಅದೇನೋ ಪೇಷೆಂಟ್ ಅದ ಅಂತೇಳಿ ತೊಗೊಂಡು ಬಂದೀನಿ ರೀ. ಗ್ಯಾಸ್ ಕೊರತೆ ಯಾವ ಥರ ಇದೆ ಅಂದ್ರೆ ಬಂಕ್ ಮುಂದೆ ಚಾಲಕರು ತಮ್ಮ ಆಟೋಗಳನ್ನು ನಿಲ್ಲಿಸಿ ಗ್ಯಾಸ್ಗಾಗಿ ಎದುರು ನೋಡುತ್ತಿದ್ದಾರೆ. ಶೇಷಾದ್ರಿಪುರಂನಲ್ಲಿ ಇಂಥದ್ದೇ ಸಾಲೊಂದು ಕಂಡು ಬಂದಿದೆ. ಇಷ್ಟೇ ಅಲ್ಲ, ಆಟೋ ಗ್ಯಾಸ್ ಬೆಲೆ 105 ರೂಪಾಯಿಗೆ ಏರಿಸಿದ್ರೆ ಆಟೋ ಓಡಿಸೋದು ಹೇಗೆ? ನಮಗೇನು ಸಿಗುತ್ತೆ? ನಾವು ಪ್ಯಾಸೆಂಜರ್ ಬಳಿ ಎಕ್ಸ್ಟ್ರಾ ಕೇಳಿದ್ರೆ ಅವರು ಕೊಡಲ್ಲ ಅಂತಿದ್ದಾರೆ. ಸರ್ಕಾರ ಕೂಡಲೇ ಗ್ಯಾಸ್ ದರ ಫಿಕ್ಸ್ ಮಾಡಬೇಕು ಅಂತಿದ್ದಾರೆ ಆಟೋ ಚಾಲಕರು. ಸರ್ ಗ್ಯಾಸ್ ಸಿಗ್ತಾ ಇದೆ, ಒಂದು ಡಬಲ್ 60 ರೂಪಾಯಿ ಇರೋದು ಬಂದು ಇವಾಗ ಬಂದು 60 ರೂಪಾಯಿ ಇರೋದು 105 ರೂಪಾಯಿ ಮಾಡ್ತಾವ್ರೆ. ಏನು ಮಾಡೋದು ಹೇಳಿ? ಗ್ಯಾಸ್ ಖಾಲಿ ಆಯಿತು. ಈಗ ಪುನಃ ಬಂದಿದ್ದೀವಿ, 400 ರೂಪಾಯಿಗೆ ಹಾಕ್ಸ್ಕೊಯ್ತೀವಿ. ಸಾಯಂಕಾಲ ಗಂಟೆ ಒಂದು 600 ರೂಪಾಯಿ ದುಡಿತೀವಿ. ಊಟದ ಖರ್ಚು 100 ರೂಪಾಯಿ ಆಯ್ತದೆ. 100 ರೂಪಾಯಿ ಮನೆಗೆ ತಗೋಗಿ ಏನು ಮಾಡೋದು ಸರ್ ನಾವು? ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಕ್ಯೂ ಇದೆ ಗ್ಯಾಸ್ಗೆ. ನಾವು ಹೋದ ವಾರದಲ್ಲಿ 3 ಕಿಲೋಮೀಟ್ರ್ ನಿಂತ್ಕೊಂಡು ಹಾಕ್ಸ್ಕೊಂಡಿದ್ದೀವಿ. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಹೊಟ್ಟೆಪಾಡು ಏನು ಮಾಡೋಣ, ಕ್ಯೂ ಅಲ್ಲಿ ನಿಂತಿದ್ದೀವಿ. ಅವ್ರು ಹಾಕೋಷ್ಟು ಹಾಕ್ಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಬಾಡಿಗೆ ಅಂತೂ ಓಡಿಸೋಕ್ಕಾಗ್ತಾ ಇಲ್ಲ. ನೋಡಿ, ಪ್ಯಾಸೆಂಜರ್ ಎಲ್ಲ 10 ರೂಪಾಯಿ ಮೇಲೆ ಜಾಸ್ತಿ ಕೊಡಲ್ಲ ಅಂತಾರೆ. ಏನು ಮಾಡೋದ? ಸ್ವಲ್ಪ ಗ್ಯಾಸ್, ಜಾಸ್ತಿ ತೊಂದರೆ, ಇಕ್ಕಟ್ಟಿನಲ್ಲಿ ಆಟೋ ಚಾಲಕರು. ರಾಜ್ಯದ ಎಲ್ಲೆಡೆ ಇದೇ ಪ್ರಾಬ್ಲಮ್ ಇದೆ. ಗ್ಯಾಸ್ ಕೊರತೆ ಕೆಲವೆಡೆ ವಾಗ್ವಾದಕ್ಕೂ ಕಾರಣವಾಗಿದೆ. ದೊಡ್ಡಬಳ್ಳಾಪುರ ನಗರದ ವೀರಭದ್ರಸ್ವಾಮಿ ಆಟೋ LPG ಬಂಕ್ ಮುಂದೆ ಮಾಲೀಕರು ಹಾಗೂ ಆಟೋ ಚಾಲಕರ ನಡುವೆ ವಾಗ್ವಾದ ನಡೆದಿದೆ. ಸ್ಟಾಕ್ ಇದ್ದರೂ ಆಟೋಗಳಿಗೆ ಗ್ಯಾಸ್ ನೀಡುತ್ತಿಲ್ಲ ಎಂದು ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿವಸಕ್ಕೆ ಮುಂಚೆ ಬಂದಿದ್ದ ಸ್ಟಾಕ್ 2 ದಿನ ಖಾಲಿ ಆಗಿದೆ. ಇವಾಗ ದೊಡ್ಡಬಳ್ಳಾಪುರದ ಆಟೋ ಮುಖ್ಯಸ್ಥರು ಯಾರು ಇದಾರೋ ಅವರೇ ಬಂದು ಬೋರ್ಡ್ ಅಲ್ಲೂ ಚೆಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕ್ಲಾರಿಫೈ ಆಗಿದೆ, ಸ್ಟಾಕ್ 100% ಇಲ್ಲ, ಖಾಲಿ ಆಗಿದೆ. ಸ್ಟಾಕ್ ಬಂದ ಮೇಲೆ ನೆಕ್ಸ್ಟ್ ಕೊಡ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಇವಾಗ ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ಡಿಸೈಡ್ ಮಾಡಿದ್ದಾರೆ. 200 ರೂಪಾಯಿ ಮಾತ್ರ ಹಾಕ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕಾರ್ಡ್ ತಗೊಂಡ್ಬಂದ್ರೆ ಲೋಕಲ್ ID ಪ್ರೂಫ್ ತೋರಿಸಿದ್ರೆ ದೊಡ್ಡಬಳ್ಳಾಪುರದವ್ರಿಗೆ ಹಾಕ್ಬೇಕು ಅಂತ. ಗ್ಯಾಸ್ ಕೊರತೆ ಎಲ್ಲರನ್ನೂ ಅತಿಯಾಗಿ ಕಾಡುತ್ತಿದೆ. ಗ್ಯಾಸ್ ಗಂಡಾಂತರ ಇನ್ನೂ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ನಿಲ್ಲೋ ಯಾವ ಲಕ್ಷಣನೂ ಸಿಗ್ತಿಲ್ಲ. ಇನ್ನೂ 2-3 ವಾರ ಯುದ್ಧ ನಡೆಯೋ ಸಾಧ್ಯತೆ ಇದೆ. ಯುದ್ಧ ಮುಗಿಯೋವರೆಗೆ, ಗ್ಯಾಸ್ ಸಿಗೋವರೆಗೆ, ಅಲ್ಲಿಯವರೆಗೆ ಬದುಕೋದೇ ಕಷ್ಟವಾಗಲಿದೆ.